ತಗೋ ಇದನ್ನ. ಈ ದುಡ್ಡನ್ನ ಇಟ್ಕೊಂಡು ಹುಷಾರಾಗಿ ಖರ್ಚು ಮಾಡು. ನೀವು ದೇವ್ರು ಅಮ್ಮೋರೆ. ನೋಡೋಕೆ ನೀನು ಒಳ್ಳೆಯೊಂದ್ ಥರನೇ ಕಾಣಿಸ್ತಾ ಇದೀಯಾ. ನೀವು ದೇವತೆ ಅಮ್ಮೋರೆ. ಅದಕ್ಕೆ ನೀವು ನೋಡಿದ ತಕ್ಷಣ ನನ್ನನ್ನು ಒಳ್ಳೆಯವನು ಅಂತ ಕಂಡಿಡಿದ್ರಿ. ಆದರೆ ನನ್ನ ಹೆಂಡತಿ ರಾಕ್ಷಸಿ. ಅವಳಿಗೆ ಸಿಕ್ಕಿ ನಾನು ಸಮಾಧಾನ ಹೇಳೋಣ ಅಂದರೆ ನನ್ನನ್ನು ಅವಳು ಮನುಷ್ಯನಾಗಿ ಕೂಡ ನನ್ನನ್ನು ಅವಳು ನೋಡಲೇ ಇಲ್ಲ. ಅವಳಿಂದಾಗಿನೇ ನಾನು ಇಂಥ ಪರಿಸ್ಥಿತಿಗೆ ಬಂದಿರೋದು. ಆದರೂ ಅವಳು ನನ್ನ ಹೆಂಡ್ತಿನೇ ಅಲ್ವಾ, ನಾನು ಅವಳ ಗಂಡನೇ ಅಲ್ವಾ. ಸರಿ, ಈ ಥರ ಕೈಲಿ ದುಡ್ಡಿಲ್ದೆ ಎಷ್ಟು ದಿನ ಅಂತ ನಿನ್ ಹೆಂಡ್ತಿನ ಹುಡುಕ್ತಾನೆ ಇರ್ತೀಯ ಹೇಳು? ಏನಾದ್ರೂ ಕೆಲಸ ಮಾಡ್ಕೊಂಡು ನಿನ್ ಹೆಂಡ್ತಿನ ಹುಡ್ಕೋ. ನನ್ನ ಅವತಾರ ನೋಡಿ ಯಾರಮ್ಮ ಕೆಲಸ ಕೊಡ್ತಾರೆ? ನಾನ್ ಕೊಡ್ತೀನಿ. ಮಾಡ್ತೀಯಾ? ಅಮ್ಮ, ದೇವತೆನೇ ಪ್ರತ್ಯಕ್ಷ ಆಗಿ ವರ ಕೊಡ್ತಿರುವಾಗ ಬೇಡ ಅಂತ ಯಾಕಮ್ಮ ನಾನು ಹೇಳಿ? ತಗೋ, ನಾಳೆ ಈ ಅಡ್ರೆಸ್ಸಿಗೆ ಬಂದು ನನಗೆ ಭೇಟಿಯಾಗು. ಆಯ್ತಮ್ಮ, ಬರ್ತೀನಿ. ನೀವೇ ನಮಗ್ ದೇವತೆ ಅಮ್ಮ. ಕಳ್ಳತನ ಮಾಡಿದ್ದೀನಿ ಅಂತ ಗೊತ್ತಿದ್ರು ತಿನ್ನೋದಕ್ಕೆ ದುಡ್ಡು ಕೊಟ್ಟು ಕಷ್ಟ ತಿಳ್ಕೊಂಡು ಕೆಲಸ ಕೊಡ್ತೀನಿ ಅಂತಂದ್ರೆ ಅವ್ರ ಮನಸ್ಸಿನ ಎಷ್ಟು ಒಳ್ಳೇದೋ. ದೇವತೆ. ಲೇ ಕಂಚಿ, ಕಣ್ಣಿಗೆ ಬಿದ್ದಂಗೆ ಮಾಯ ಆಗ್ಬಿಟ್ಟೆ ಅಲ್ವಾ? ನೀ ನನ್ನ ಕೈ ಸಿಕ್ಕಾಕಂಡು ಕೂಡ್ಲೆ ಅರುಂಧತಿ ಫಿಲಮ್ ಥರ ಅಗೋರನ್ ಥರ ನೀನು ಹಿಡ್ಕೊಬಿಡ್ತೀನಿ. ಕಂಚು, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕ್ರಿ. ಇವಳ ಹತ್ರ ಹುಷಾರಾಗಿರ್ಬೇಕು. ನೀವ್ ಸಮೀರಾನ ತುಂಬಾ ಚೆನ್ನಾಗಿ ನಂಬ್ತಾ ಇದ್ದೀರಾ, ಆದ್ರೆ ಇವಳು ನಿಮಗ್ ಮೋಸ ಮಾಡ್ತಾ ಇದ್ದಾಳೆ ರೀ. ಶರಣ್ಯ, ಬೆಳಿಗ್ಗೆನೆ ಮತ್ತೆ ನನ್ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ ಶುರು ಹಚ್ಕೊಂಡ್ಯಾ? ಸಮೀರಾ, ನಿನ್ ಬಗ್ಗೆ ನಾನ್ ಯಾಕೆ ತಪ್ಪಾಗಿ ಮಾತಾಡ್ಲಿ? ನೀನೇ ಅಲ್ವಾ ರಾತ್ರಿ ಯಾವನ್ ಜೊತೆನೋ ಫೋನಲ್ಲಿ ಮಾತಾಡ್ತಾ ನೀನ್ ಯಾಕೆ ದರ್ಶನ್ ಅವ್ರ ಜೀವನದಲ್ಲಿ ಬಂದಿದ್ಯಾ ಅಂತ ಹೇಳ್ದೆ ತಾನೆ ಅವನ್ಗೆ. ರೀ, ಇವಳು ಬೇಕು ಅಂತಾನೆ ನಿಮ್ ಜೀವನದಿಂದ ನನ್ನನ್ನ ದೂರ ಮಾಡಕ್ ನೋಡ್ತಿದ್ದಾಳೆ ರೀ. ನನ್ನನ್ನು ಕಳಿಸ್ಕೊಟ್ಟು ನಿಮ್ ಮನೆಗೆ ಸೊಸೆಯಾಗಿ ಬಂದು ನಿಮ್ಮ ಅಮ್ಮನ ಮೇಲೆ ಹಾಗೆ ಸಾಧಿಸ್ಬೇಕು ಅಂತ ನೋಡ್ತಿದ್ದಾಳೆ ರೀ. ಈ ಸಮೀರಾಗೆ ನಿಮ್ ಮೇಲಿರೋದು ಪ್ರೀತಿನೇ ಅಲ್ಲ, ಇವಳಿಗೆ ಬೇಕಾಗಿರೋದು ನೀವಲ್ಲ, ನಿಮ್ ಹತ್ರ ಇರೋ ಆಸ್ತಿ. ಇನ್ನೂ ಹೇಳ್ಬೇಕಂದ್ರೆ ಸಾಕ್ ನಿಲ್ಸು. ಅಷ್ಟಕ್ಕೂ ಮನುಷ್ಯಳ ನೀನು ಬದಲಾಗಲ್ವಾ? ನನಗ್ ನೀನ್ ಬೇಡ ಅಂತ ಹೇಳ್ತಿದ್ರೆ ಅವಳನ್ನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಿದ್ಯಾ? ಅಷ್ಟಕ್ಕೂ ಅವಳು ನನಗೆ ಮೋಸ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ಯಾ? ವಾಸ್ತವದಲ್ಲಿ ಮೋಸ ಮಾಡಿ ನನ್ನ ಲೈಫ್ ಒಳಗೆ ಬಂದಿದ್ದು ನೀನಲ್ವಾ? ನೀತಿ ಪಾಠ ಹೇಳೋದಕ್ಕೆ ಬಂದ್ಲು ನೀತಿ ಪಾಠನ. ಏಯ್, ನೀನ್ ಎಷ್ಟೇ ಬಂಡವಾಗಿ ಮಾತಾಡಿದ್ರು, ಸಮೀರನ ದೂರ ಮಾಡಬೇಕು ಅಂತ ನೋಡಿದ್ರು, ನಮ್ಮಿಬ್ರನ್ನ ಯಾವತ್ತೂ ನೀನು ದೂರ ಮಾಡೋದಕ್ಕಾಗಲ್ಲ. ನೆನ್ಪಿಟ್ಕೋ. ನನಗೆ ನಿನ್ನ ಬಗ್ಗೆನೂ ಗೊತ್ತು, ನನ್ನ ಸಮೀರನ್ ಬಗ್ಗೆನೂ ಗೊತ್ತು. ಯಾವತ್ತೇ ಆದರೂ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿರೋ ಅರ್ಹತೆ ಸಮೀರಾಗಿದೆಯೇ ಹೊರತು
ನಿನ್ಗಿಲ್ಲ. ಬಾ ಸಮೀರಾ. ಏನೇ ನನ್ಗೆ ಚಪ್ಲಿ ತೋರಿಸ್ತೀಯಾ? ಇವಾಗ ಹೇಗಿದೆ? ಚಪ್ಲಿನ ಕೈಗೆ ಎತ್ಕೊಳ್ದೇನೆ ಕಪ್ಪಾಳಕ್ಕೆ ಏಟ್ ಬಿದ್ದಾಗಿದ್ಯಾ? ನೀನ್ ಏನೇ ಮಾಡಿದ್ರು ನನ್ನ ಪ್ರೀತಿಯ ದರ್ಶನ್ ನಿನ್ ಮಾತುಗಳನ್ನ ಯಾವತ್ತಿಗೂ ನಂಬಲ್ಲ. ನನಗ್ ನೀನ್ ಬೇಡ ಅಂತ ಹೇಳ್ತಿದ್ರೆ ಅವಳನ್ನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಿದ್ಯಾ? ಅಮ್ಮಿ ಒಟ್ನಾಗೆ ಅದ್ಯಾರಿಗೋ ಕೆಲ್ಸ ಕೊಡ್ಸಿ ಇಲ್ಲಿ ದೊಡ್ಡ ಸೊಸೆಯಾಗಿ ನೀನ್ ಏನು ಅಂತ ತೋರ್ಸ್ಕೊಂಡೆ. ಮತ್ತೆ ಏನ್ ಅನ್ಕೊಂಡಿದ್ಯಮ್ಮ? ಈ ಅನನ್ಯ ಡಿಸೈಡ್ ಮಾಡಿದ್ರೆ ಏನೇ ಆದ್ರೂ ವಾರ್ನ ನಾನೇ ಗೆಲ್ಲೋದು. ಇದೊಂದು ಸ್ಮಾಲ್ ಎಕ್ಸಾಂಪಲ್. ಆನಂದತ್ತೆ, ಏನು ಆಫೀಸಲ್ಲಿ ಇವತ್ತು ಒಂದು ಅದ್ಭುತ ನಡೆದಿದೆ. ಅದನ್ನ ನಿಮ್ ಕಿವಿಗ್ ಬಿದ್ದಿದ್ಯೋ ಇಲ್ವೋ? ಸರಿ ಸರಿ, ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದೇನಂದ್ರೆ, ನಿಮ್ಮ ಹತ್ರ ಆಗ್ಲೇ ಒಬ್ರು ಕೆಲಸ ಕೇಳ್ಕೊಂಡು ಬಂದಿದ್ರಲ್ವಾ, ಅವರಿಗೆ ಡಿಸಪಾಯಿಂಟ್ ಮಾಡಿ ನೀವು ಕಳಿಸ್ಬಿಟ್ಟಿದ್ರಿ. ಆದ್ರೆ ಅದೇ ವ್ಯಕ್ತಿಗೆ ಈ ಮನೆ ದೊಡ್ಡ ಸೊಸೆಯಾಗಿ ಅವ್ರಿಗೆ ಮಾತು ಕೊಟ್ಟಿರೋ ಥರ ನಮ್ಮ ಶಾಪಲ್ಲಿ ನನ್ನ ರೆಕಮೆಂಡೇಶನಿಂದ ನಾನೇ ಅವ್ರಿಗೆ ಕೆಲಸ ಕೊಡ್ಸಿದ್ದೀನಿ. ಸ್ವಲ್ಪ ಹೊತ್ತಿಗೆ ಮುಂಚೆನೆ ಅವರು ಈ ಮನೆ ದೊಡ್ಡ ಸೊಸೆ ತುಂಬಾ ಒಳ್ಳೆಯವರು ಅನ್ಕೊಂಡು ಜಾಬಿಗೆ ಕೂಡ ಜಾಯಿನ್ ಆಗ್ಬಿಟ್ರಂತೆ. ಅನನ್ಯ, ಹೆಸರಿಗಷ್ಟೇ ಈ ಮನೆಗೆ ನೀನ್ ದೊಡ್ಡ ಸೊಸೆ. ನಿನ್ನಲ್ಲಿರೋ ಹುಡುಕ್ತನ ಇನ್ನೂ ಹೋಗಿಲ್ಲ. ಹಾ, ಇಲ್ದೇ ಇರೋದನ್ನೆಲ್ಲ ಯಾಕೆ ನೀನ್ ತಲೆ ಮೇಲೆ ಹಾಕೋತೀಯಾ? ಏನು ಆಗ್ಲೇ ಭಯ ಬಂದ್ಬಿಟ್ಟಿದೆ ಅನ್ನಿಸ್ತಿದೆ. ಆನಂದ ಭೈರವಿ ಅವರ ಸ್ಥಾನ ಈ ದೊಡ್ಡ ಸೊಸೆಯಿಂದ ಒಂದೊಂದೇ ಮೆಟ್ಲು ಎಲ್ಲಿ ಕೆಳಗ್ ಬಿದ್ದು ಹೋಗುತ್ತೋ ಅಂತ ನೀವ್ ಅನ್ಕೊಳ್ಳೋ ತರ ಇದೆ. ನೋಡಿ ಆನಂದ ಅತ್ತೆ, ಇವತ್ತು ನಾನು ಮಾಡಿರೋ ಈ ದೊಡ್ಡ ಕೆಲ್ಸದಿಂದ ಒಂದು ನಿರುದ್ಯೋಗಿ ವ್ಯಕ್ತಿ ಆಸೆ ಮೊಳಕೆ ಹೊಡೆದಿದೆ. ಅದು ನಾಳೆ ಗಿಡವಾಗಿ, ಮರವಾಗಿ, ಮಹಾವೃಕ್ಷವಾಗಿ ಬರೀ 10 ಜನರ ಹತ್ರ ಮಾತ್ರ ಅಲ್ಲ, ಅಲ್ಲಿ ಕಾಣಿಸೋ ಪ್ರತಿಯೊಬ್ಬರ ಹತ್ರನೂ ನನ್ನ ದೊಡ್ಡತನದ ಬಗ್ಗೆ ಹೇಳಿ ನಿಮ್ ಬಗ್ಗೆ ಸ್ವಲ್ಪನೂ ಕ್ಯಾರೆ ಅಂತಾನೂ ಅನ್ನಲ್ಲ ನೋಡಿ. ಏನ್ ಅನನ್ಯ, ನೀನು ಚಿಕ್ಕ ಹುಡುಗಿ, ಇನ್ನು ಮಕ್ಕಳಾಟ ಆಡ್ತಿದ್ಯಾ ಅಂತ ನಾನು ಹೇಳ್ತಾನೆ ಇದ್ದೀನಲ್ಲ. ಆದ್ರೆ ಅದು ನಿನಗ್ ಮಾತ್ರ ಅರ್ಥ ಆಗ್ತಾ ಇಲ್ಲ. ಏನಂದ್ರಿ? ನಂದು ಮಕ್ಕಳಾಟನ ಅಲ್ವಾ? ನೀನು ಜಾಬ್ ಕೊಟ್ಟಿರೋದು ಯಾರಿಗಂತ ಗೊತ್ತಾ?
ಅವತ್ತು ಒಡವೆ ಕದ್ದು ಪೊಲೀಸ್ ಕೈಗೆ ಸಿಕ್ಕಾಕೊಂಡಿದ್ನಲ್ಲ ಆ ಕಳ್ಳನಿಗೆ ತಗೊಳ್ಳಿ ಮೇಡಮ್ ಒಡವೆಗಳು. ಈ ರೀತಿ ಕಳ್ಳರ ಜೊತೆ ಸೇರಿ ಕಳ್ತನ ಮಾಡಿಸಿ ಆ ಒಡವೆನ ಕಲೆಕ್ಟ್ ಮಾಡ್ಕೊಂಡು ಮಾರ್ತಾ ಇದ್ದೀರಾ ಅಷ್ಟೇ ತಾನೇ? ಏನ್ ಮಾತಾಡ್ತಾ ಇದ್ದೀರಾ? ಹೌದು, ಇದೇ ನಿಜ. ಇದೆಲ್ಲ ನನ್ನ ಪ್ಲಾನ್. ನೀನು ನನ್ನ ಮಗಳ ಜೀವನನ ದಾರಿ ತಪ್ಪಿಸ್ತಾ ಇದೀಯಾ. ನನ್ನ ಸೊಸೆ ಶರಣ್ಯನ ಜೀವನನ ಹಾಳು ಮಾಡಕ್ ನೋಡ್ದೆ. ನೀನು ಮಾಡಿರೋ ಅಟ್ಯಾಕಿಗೆ ರಿಟರ್ನ್ ಅಟ್ಯಾಕ್ ನಾನು ಮಾಡ್ತೀನಿ. ಅದಕ್ಕೆ ಇದನ್ನೆಲ್ಲ ಮಾಡಿದ್ದು. ಸಿಂಪಲ್ ಆಗಿ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕ್ಸಿದ್ದೀನಿ. ರೋಹಿತ್ಗೆ ಆ ಕಳ್ಳನ್ಗೆ ಕೆಲಸ ಕೊಟ್ಟಿರೋದು ನೀನೇ ಅಂತ ಗೊತ್ತು. ಮನೇಲಿರೋ ಎಲ್ರಿಗೂ ಗೊತ್ತಾಗತ್ತೆ. ಆಮೇಲೆ ನಿನಗ್ ಗೊತ್ತಾಗತ್ತೆ ನಿಜವಾದ ಭಜನೆ ಪೂಜೆಗಳೆಲ್ಲ. ಓಕೆ? ಬೇಡ ಅಂತ ಹೇಳಿದ್ರು ನನಗೆ ಸವಾಲ್ ಹಾಕ್ತಾ ಇದೀಯಾ. ಬೆಂಕಿ ಜೊತೆ ಸರಸ ಆಡೋದಕ್ಕೆ ನಿನಗಿಷ್ಟ ಇದ್ರೆ ಆ ಬೆಂಕಿ ಗುಣ ಏನಂದ್ರೆ ಸುಟ್ಟಾಕೋದು. ನನ್ನ ಹತ್ರ ನೀನು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ನಿನ್ನ ಗ್ರಹಚಾರನ ಬಿಡಿಸ್ಬಿಡ್ತೀನಿ. ಈ ಮಾತಿಗೆ ಇದೊಂದು ಸ್ಮಾಲ್ ಎಕ್ಸಾಂಪಲ್. ಇಲ್ಲ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಸಿಕ್ಕಾಪಟ್ಟೆ ಇದೆ ಅನನ್ಯ. ನೋಡ್ತಾ ಇರೋ. ಎಂತ ಕೆಲ್ಸ ಆಗೋಯ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಏಟಿನ ಮೇಲೆ ಏಟ್ ಕೊಡ್ತಾನೆ ಇದ್ದಾರಲ್ಲ. ಇನ್ಮೇಲೆ ಅವನ್ ಮಾಡೋ ಎಲ್ಲ ತೊಂದರೆಗಳಿಂದ ನಾನು ಹೇಗ್ ಹೊರಗೆ ಬರೋದು? ನನ್ನ ನಾನು ಕಾಪಾಡ್ಕೊಳ್ಳೋದಲ್ಲ, ಆ ಆನಂದ ಭೈರವಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅದ್ ಯಾವುದ್ರಿಂದ ಆಗುತ್ತೆ? ಯಾರಿದ್ದಾರೆ? ಮಮತಾ ಫ್ರೆಂಡು ಅಂತಾನು ನೋಡ್ದೇನೆ ಆ ಆನಂದ ಭೈರವಿ ಮಾತನ್ ಕೇಳಿ ಅವತ್ತು ನನ್ನನ್ನೇ ಫೂಲ್ ಮಾಡ್ದೆ ಅಲ್ವಾ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನನ್ನ ಪ್ಲಾನನ್ನ ನಾನು ವರ್ಕೌಟ್ ಮಾಡ್ತೀನಿ. ಎಸ್. ಯಾರು ನೀವು? ಸಾರ್, ಆನಂದ ಭೈರವಿ ಮೇಡಮು ಈ ಕಾರಣ ಕೊಟ್ಟು ಬರಕ್ ಹೇಳಿದ್ರು. ಆನಂದ, ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಆನಂದ ಯಾರಿವನು? ಪಾಪ, ತುಂಬಾ ದಿನದಿಂದ ಅವನ ಹೆಂಡತಿ ಕಳೆದು ಹೋಗಿದ್ದಾಳೆ ಅಂತ ಹುಡುಕ್ತಾನೇ ಇದ್ದಾನೆ. ನೆನ್ನೆ ದಾರಿಲಿ ಅವನ ಪರಿಸ್ಥಿತಿನ ನನ್ನ ಕೈಯಿಂದ ನೋಡಕ್ಕಾಗ್ಲಿಲ್ಲ ರೀ.
ಪಾಪ ವಯಸ್ಸಲ್ಲಿ ದೊಡ್ಡವರು ನೋಡಿದ್ರೆ ಪಾಪ ಅನ್ನಿಸ್ತು. ಇವ್ರ ಹೆಂಡತಿ ಇಲ್ಲೇ ಇದೇ ಊರಲ್ಲಿ ಎಲ್ಲೋ ಇದ್ದಾಳಂತೆ. ಅದಕ್ಕೋಸ್ಕರ ನಾನೇ ಅವಳು ಸಿಗೋವರೆಗೂ ನಮ್ಮನೇಲಿ ಕೆಲಸ ಮಾಡ್ಕೊಂಡಿರು ಅಂತ ಹೇಳ್ದೆ. ಆದ್ರೆ ಅವನ ಬಗ್ಗೆ ನಮ್ಗೇನು ಗೊತ್ತಿಲ್ದೇನೆ. ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ಆ ವ್ಯಕ್ತಿ ಪರಿಚಯ ನಮಗ್ ಗೊತ್ತಿರ್ಬೇಕಾ? ಅವನ ಕಷ್ಟ ಏನು ಅಂತ ಗೊತ್ತಾದ್ರೆ ಸಾಕಲ್ವಾ? ನಮ್ಮ ಮನೇಲಿ ಹೇಗೋ ವಾಚ್ಮೆನ್ ಕೆಲಸ ಖಾಲಿನೇ ಇದೆ ಅಲ್ವಾ, ಆ ಕೆಲಸಕ್ಕೆ ಇವ್ರು ಬಂದಿರೋದು. ಭೈರವಿ, ನೀನೊಬ್ಬ ಮನುಷ್ಯನ ನಂಬಿ ಕೆಲಸ ಕೊಡ್ತಿದ್ಯಾ ಅಂದ್ರೆ ಅವನ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಪ್ಪ ಚಂದ್ರಶೇಖರ, ನೀನಿನ್ಯಾವತ್ತೂ ಯಾರಿಗೋಸ್ಕರನೂ ಹುಡುಕೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನಿನ್ನ ಹೆಂಡತಿ ನಿನ್ನೆ ಹುಡ್ಕೊಂಡು ನಿನ್ನ ಹತ್ರನೇ ಬರ್ತಾಳೆ. ನೀನು ಬರ್ದಿಡ್ಕೋ. ಅದೇನ್ ಮ್ಯಾಜಿಕ್ ಅಯ್ಯ? ಈ ಮನೆ ವಾಸ್ತು ಇರೋದೇ ಹಾಗೆ, ಅದೇ ಮ್ಯಾಜಿಕ್ಕು. ಸಾರ್, ನಿಮ್ಮ ಬಾಯರ್ಕೆ ಹಂಗೆ ನಡೆದ್ರೆ ಒಳ್ಳೇದು ಸಾರ್. ಅವಳನ್ನು ಈ ಮನೆ ಕೆಲ್ಸಕ್ಕೆ ಹಾಕಿ ಸಾಯೋವರೆಗೂ ನಿಮ್ಮ ಮನೆ ಜೀತ ಮಾಡ್ಕೊಂಡಿರ್ತೀವಿ ಸಾರ್, ನಮ್ಮ ತಾಯಣಗೂ. ಅಮ್ಮ ಅನನ್ಯ, ಒಂದ್ ಸ್ವಲ್ಪ ನಿಮ್ ದೊಡ್ಡಮ್ಮನ ಕರಿಯಮ್ಮ. ಯಾಕೆ ಅಂದ್ರೆ ಆಮೇಲೆ ಅದ್ ತಗೊಂಬ ಇದ್ ತಗೊಂಡ್ಬಾ ಅಂತ ಜಾಸ್ತಿ ಕೇಳೋದು ಅವರೇ ಅಲ್ವಾ. ವಾಚ್ಮನ್ನ ಪರಿಚಯ ಮಾಡಿಸಿದ್ವಿ ಅಂದ್ರೆ ಅವನೇ ತಗೊಂಡ್ ಬಂದು ಕೊಡ್ತಾನೆ. ಆಯ್ತು ಅತ್ತೆ. ಅದ್ ಏನೇ ಆಗ್ಲಿ ನನ್ ಗಂಡನ ಎದುರಿಗೆ ಹೋಗ್ಬಾರ್ದು. ಅವನ್ ಕಣ್ಣಿಗೆ ಬಿದ್ದೆ ಅಂದ್ರೆ ಮೊಸಳೆ ಬಾಯಿಗೆ ಬಿದ್ದಂಗೇನೆ. ಅಮ್ಮ, ಆ ನಿನ್ನ ಅತ್ತೆ ಅವರು ಕರಿತಾ ಇದ್ದಾರೆ. ಯಾರೋ ಹೊಸ ವಾಚ್ಮನ್ ಬಂದಿದ್ದಾರೆ, ನಿನಗ್ ಪರಿಚಯ ಮಾಡ್ಬೇಕಂತೆ. ಬಂದಿರೋರು ನಮ್ ಕನ್ನಡದವ್ರೇನಾ ಅಥವಾ ನೇಪಾಳ ಕಡೆಯವರಾ? ಕನ್ನಡದವನೇ ಅಮ್ಮ, ನೀನ್ ಮೊದ್ಲು ಬಾ. ಅಮ್ಮ, ಕನ್ನಡದವ್ರಾದ್ರೆ ಅವ್ರನ್ನೇ ಮಾರ್ಕೆಟ್ಗೂ ನಾವು ಕಳ್ಸ್ಬಿಡ್ಬೋದು. ಹಾ, ಅದೊಂದ್ ಕೆಲ್ಸ ನಂಗೆ ಕಡಿಮೆ ಆಗ್ತೈತೆ. ನಡಿ ನಡಿ. ಏನಮ್ಮ ನಿಮ್ ದೊಡ್ಡಮ್ಮ ಎಲೆ? ಅಲ್ಲ, ಏನಾಯ್ತು? ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದೀರಾ? ತುಂಬಾ ಕೋಲ್ಡ್ ಆಗೈತೆ, ಅದಕ್ಕೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿವ್ನಿ. ಏನ್ ಅನ್ಕೋಬೇಡಿ. ಹೌದು, ಯಾರೋ ಹೊಸ ವಾಚ್ಮನ್ ಬಂದವನಂತೆ. ಹೌದಮ್ಮ, ಅಲ್ಲಿ ನೋಡು, ಅವ್ರ ಹೆಸರು ಶೇಖರ್ ಅಂತ. ನಮಸ್ಕಾರ ಅಮ್ಮ. ನಮಸ್ಕಾರ ನಮಸ್ಕಾರ. ಮನೆ ಕಾಯೋ ವಾಚ್ಮೆನ್ ಥರ ಅಲ್ಲ, ಈ ಮನೇಲಿ ಒಬ್ಬ ಸದಸ್ಯ ಅನ್ನೋ ಥರ ನೋಡಿ. ಪಾಪ ಎಷ್ಟೋ ದಿನಗಳಿಂದ ಕುಟುಂಬ ಇಲ್ದೆ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ನಮ್ಮ ಕುಟುಂಬ ಇವನಿಗೆ ಆಧಾರವಾಗಲ್ಲ, ಜೊತೆಯಾಗೇ ಇರಬೇಕು. ಅಯ್ಯೋ, ನೀನಿಲ್ಲಿ ಯಾವ ತೊಂದರೆನೂ ಮಾಡ್ಕೊಳ್ದೆ ಆರಾಮಾಗಿರು. ಶಿವಾಲಯದಲ್ಲಿರೋ ನಂದಿ ಥರ ನೀ ಮುಂದೆನೇ ಇರ್ತೀನಮ್ಮ. ದಿಕ್ಕಿಲ್ದೆ ದಾರಿಲಿ ಹೋಗ್ತಿರೋನ್ಗೆ ಅನ್ನ ಕೊಟ್ಟು ಬದುಕೋದಕ್ಕೆ ಆಸೆನ ತುಂಬಿದ್ರಿ. ನೀವೇ ನಮಗ್ ದೇವತೆ ಅಮ್ಮ, ದೇವತೆ.
ಈ ಅಮ್ಮ ಏನು ದಾರಿಲೋಗ ದಾಸ ಏನ್ ಕರ್ಕೊಂಬಂದು ನನ್ ತಲೆ ಕಟ್ತಾವಳಲ್ಲ. ಇವನು ನನ್ನ ಹುಡುಕ್ತಾ ಇಲ್ಲಿವರೆಗೂ ಬಂದ್ಬಿಟ್ನಲ್ಲ. ಇವನ್ ಕಣ್ಣು ಕಾಣಿಸ್ಕೊಂಡ್ರೆ ನಾನ್ ಸತ್ತೆ. ನಮ್ ವಾಚ್ಮನ್ಗೆ ಅವ್ರ ರೂಮ್ ತೋರ್ಸು ಹೋಗು. ಆಯ್ತು ಅತ್ಗೆ, ಆಯ್ತು. ನೋಡಿ ಮಾಸ್ಕ್ ಮೇಡಮ್ ಅವರೇ, ನನ್ನ ರೂಮ್ ತೋರಿಸ್ತೀರಾ? ತೋರ್ಸೋದಕ್ಕೆ ಅದೇನ್ ಸ್ವರ್ಣ ಪ್ಯಾಲೇಸ್ ಅಲ್ಲ. ಅಲ್ಲಿ ಹೊಸ್ಲಿಂದ ಆಚೆ ಒಂದು ಸಣ್ಣ ರೂಮ್ ಐತೆ, ಅದೇ ಹೋಗು. ಆಯ್ತಮ್ಮ, ಬರ್ತೀನಮ್ಮ. ಹೋಗೋಗು.